ಹಾಯ್ ಫ್ರೆಂಡ್ಸ್, ನಾನಿವಾಗ ಎಲ್ಲಿ ಬಂದಿದ್ದೀನಿ ಗೊತ್ತಾ? ಸೂರ್ಯವಂಶ ಸೆಟ್ಟಿಗೆ ಬಂದಿದ್ದೀನಿ. ಇವಾಗ ನನಗೆ ಒಂದು ಮ್ಯಾರಿಡ್ ಗರ್ಲ್ ಮಗು ತಾಯಿ ಕ್ಯಾರೆಕ್ಟರ್ ಇದೆ. ಸೊ ನಾನು ಇವಾಗ ರೆಡಿ ಆಗ್ತೀನಿ. ನೋಡಿ ಹೆಂಗೆ ತೋರಿಸ್ತೀನಿ ರೆಡಿ ಆದಮೇಲೆ ಹೆಂಗೆ ಕಾಣಿಸ್ತೀನಿ ಅಂತ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಾನು ಎಲ್ಲಿದ್ದೀನಿ ಗೊತ್ತಾ? ಸೂರ್ಯವಂಶ ಸೆಟ್ಟಲ್ಲಿದ್ದೀನಿ. ಸೊ ನನಗೊಂದು ಕ್ಯಾರೆಕ್ಟರ್ ಇದೆ ಸೂರ್ಯವಂಶ ಸೀರಿಯಲಲ್ಲಿ. ಸೂರ್ಯವಂಶ ಸೀರಿಯಲ್ ಎಲ್ಲರಿಗೂ ಗೊತ್ತೇ ಇದೆ, ಜೊತೆಯಲ್ಲಿ ಮಾಡ್ತಾ ಇದ್ರಲ್ಲ, ಅವ್ರ ಹೆಸರು ಮಾಡ್ತಾ ಇದ್ದಾರೆ. ಉದಯ್ ಟಿ ವಿಲಿ ಬರ್ತಾ ಇರೋ ಸೂರ್ಯವಂಶ ಇದು. ಸೊ ಇವಾಗ ನಾನು ಮೇಕಪ್ ಮಾಡಿಸ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ನನ್ನ ಕೋ ಆರ್ಟಿಸ್ಟ್ ಇಲ್ಲೆಲ್ಲ ಕೂತ್ಕೊಂಡಿದ್ದಾರೆ, ಎಲ್ಲರೂ ನೋಡ್ತಾ ಇದ್ದಾರೆ. ಎಲ್ಲರಿಗೂ ಮಾತಾಡಿಸ್ತೀನಿ ಇವಾಗ. ಆದಮೇಲೆ ನೆಕ್ಸ್ಟ್ ನನ್ನದೇ ಮೇಕಪ್ ಇವರೇ ಮಾಡೋದು. ಹೇಗೆ ಮಾಡ್ತಾರೆ ಅಂತ ಇವಾಗ ತೋರಿಸ್ತೀನಿ. ಕ್ಯಾರೆಕ್ಟರ್ ಮೇಲೆ ಮಾಡ್ತಾರಲ್ವಾ, ನೋಡೋದು ಹೇಗೆ ಮಾಡ್ಕೊಡ್ತೀನಿ. ನಾನು ಮೇಕಪ್ ನೋಡ್ಬಿಟ್ಟು ಎಲ್ಲರೂ ಬಂದ್ಬಿಡ್ಬೇಕು ನನ್ನ ಫ್ಯಾನ್ಸ್ ಎಲ್ಲ, ಓಕೆನಾ? ಯಾವಾಗಲೂ ನನ್ನ ವೆಸ್ಟರ್ನ್ ಡ್ರೆಸ್ಸಲ್ಲೆಲ್ಲ ನೋಡ್ತಾ ಇರ್ತೀರ, ವೆಸ್ಟರ್ನ್ ಡ್ರೆಸ್ಸಲ್ಲಿ ಹೆಂಗೆ ಕಾಣಿಸ್ತೀನಿ ಅಂತ. ಅದು ಸೀರೆ ಹಾಕೊಂಡು ನೋಡಿದ್ರೆ ನಾನು ಡಿಫ್ರೆಂಟಾಗಿ ಕಾಣಿಸ್ತೀನಿ ಅಲ್ವಾ? ಫುಲ್ ಡಿಫ್ರೆಂಟ್. ಈಗ ಕ್ಯಾರೆಕ್ಟರ್ಗೆ ಹೋಗ್ಬರಲೇ ಇನ್ನೂ ಡಿಫ್ರೆಂಟ್ ಆಗಿಬಿಡ್ತೀನಿ. ಹೇಗಿದೆ ಅಂತ ತೋರಿಸ್ತೀನಿ. ಸೇ ಬಾಯ್ ಅಕ್ಕ. ಇನ್ನು ಬೇರೆ ಬೇರೆ ಬಿಹೈಂಡ್ ಶೂಟ್ಸ್ ಎಲ್ಲ ನಾನು ಶೂಟ್ ಮಾಡ್ತೀನಿ. ಸದ್ಯಕ್ಕೆ ಮೇಕಪ್. ಬರ್ತಾ ಇದ್ದಾರೆ ಈಗ. ಹೇರ್ ಸ್ಟೈಲ್ ಮೇಕಪ್ ಎರಡು ಜೊತೆಲೇ ಮಾಡ್ತಾರೆ. ಹೌದಾ? ತೆಗಿಲ್ಲ. ನೀವು ಕಳ್ಸಕ್ಕೆ ಅವ್ರಿಗೆ ನಾಚಿಕೆ ಆಗ್ತಾ ಇದೆ ಮೇಡಮ್. ಇವಾಗ ಪಟ ಅಂತ ಮಾಡಬೇಕು. ಸೆಟ್ಗೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬಂದಿರ್ತೀವಲ್ವಾ, ಎಲ್ಲ ಸೀನ್ 7 ಡೇಟ್ಗೆ ಪಟ್ ಅಂತ ರೆಡಿ ಆಗ್ಬೇಕು ನಾವು ಇವಾಗ. ಹಿಂದೆ ಎಲ್ಲ ನಾನು ಕೂದಲು ತುಂಡ ಇದೆಲ್ಲ ಒಂದು ಸ್ವಲ್ಪ ಉದ್ದ ಮಾಡ್ಕೊತೀನಿ ಇವಾಗ. ಇವರೇ ಉದ್ದ ಮಾಡೋದು. ಅಕ್ಕ ನೀವು ಹೆಸರೇನು? ಎಲ್ಲಿರೋದಕ್ಕ ನೀವು? ನೀವೆಲ್ಲಿ ಕೊಂಬು ಕೊಡು. ಅವ್ರು ಮಾತಾಡ್ತಾನೆ ಇಲ್ಲ. ನಾಚಿಕೆ ಅವ್ರ ಪಾಪ. ಹೆಣ್ಮಕ್ಳು ಕಂಡ್ರೆ ಅಯ್ಯೋ ಮಾತಾಡ. ನಾನು ನೋಡಿದ್ರೆ ಬಾಯಿ ಬಡ್ಕಿ ಯಾವಾಗಲೂ ವಟ ಅಂತ ಮಾತಾಡ್ತಾ ಇರ್ತೀನಿ. ಅವ್ರದ್ದು ಯೂಟ್ಯೂಬ್ ಇದೆ. ಹೌದಾ? ನಿಮ್ಮ ಯೂಟ್ಯೂಬಲ್ಲಾದರೂ ಮಾತಾಡ್ತಿರಲ್ಲ? ಹೌದಾ? 24/7 ಬಾರ್. ಆದರೆ ನಮ್ದ್ರಲ್ಲಿ ಮಾತ್ರ ಮಾತಾಡಲ್ವಾ? ಹಂಗೆ ಅವರು ಆರ್ಟಿಸ್ಟ್ ಆಗಿದ್ರು. ಹಾಂ, ಟಿವಿನಲ್ಲಿ ಆ್ಯಂಕರ್ ಆಗಿದ್ರು. ನಿಜವಾಗ್ಲೂನಾ? ಅಯ್ಯೋ, ನಮಗಿಂತ ಸೀನಿಯರ್. ಹಂಗಾದ್ರೆ ಮಾತಾಡಿ ರೂಢಿ ಆಗ್ಬಿಟ್ಟು ಇಲ್ಲಿ ಮಾತಾಡೋದೇ ಬಿಟ್ಬಿಟ್ಟಿದ್ದಾರೆ ಇವಾಗ. ನಮ್ಗೆ ಫ್ರೆಂಡ್ಸ್, ಈ ಅಕ್ಕನ ಮುಖ ನೋಡ್ಕೊಳ್ಳಿ. TV9 ಆ್ಯಂಕರ್ ಆಗಿದ್ದವ್ರಂತೆ. ನೋಡಿದ್ರೆ ನೋಡಿ, ಇವಾಗ ನೋಡಿದ್ರೆ ಮಾತಾಡ್ತಾನೆ ಇಲ್ಲ. ಅವ್ರನ್ನೇನೋ ಅಂತ ನಂಬಕ್ಕೆ ಆಗ್ತಾ ಇಲ್ಲ. ಗ್ಯಾರಂಟಿ ಹೆಂಗಾಗಿ ಹೋಗಿದೆ ನೋಡಿ. ಎಲ್ಲರೂ ಟ್ರಾನ್ಸಾಕ್ಷನ್ ಆಗ್ಬಿಟ್ಟಿದ್ದಾರೆ. ಅವಾಗ ತುಂಬ ಮಾತಾಡ್ತಾ ಇದ್ರು, ಇವಾಗ ತುಂಬ ಕಡಿಮೆ ಮಾತಾಡ್ತಾ ಇದ್ದಾರೆ ನೋಡಿ. ಇಲ್ಲೊಬ್ರು ಡಾಕ್ಟರ್ ಸರ್ ಬಂದಿದ್ದಾರೆ, ಸರ್ಜನ್ ಇವರು. ಏನೇನು ಮಾಡಿದ್ರು ತಡಿ ಸರ್. ಮಾತಾಡಿ ಇಟ್ಕೊಳ್ಳಿ ಮೈಕು. ಹೇಳಿ ಮೇಡಮ್. ಹೇಳಬೇಕು. ನಿಮ್ಮ ಹೆಸರು ಹೇಳಿ ಸರ್. ನನ್ನ ಹೆಸರು ಇಲ್ಲ. ಇನ್ನು ತುಂಬ ಮೂವಿಗಳಲ್ಲಿ ಸೀರಿಯಲ್ಗಳಲ್ಲಿ ನೋಡಿದ್ದೀವಿ. ಏನು ಅನ್ನಿಸ್ತಾ ಇದೆ? ಏನು ಅನಿಸುತ್ತೆ? ನಿಮ್ಮ ಆ್ಯಕ್ಟಿಂಗ್ ಕೆರಿಯರ್ ಹೇಗೆ ಅನ್ನಿಸ್ತಾ ಇದೆ ಅದ್ರ ಬಗ್ಗೆ ಹೇಳಿ ಸರ್. ಆ್ಯಕ್ಟಿಂಗ್ ಅಂದರೆ ಒಂದೊಂದು ಒಬ್ಬೊಬ್ರಿಗೆ ಒಂದೊಂದು ಸ್ಟ್ರಗಲ್ ಇರುತ್ತೆ, ಖುಷಿ ಇರುತ್ತೆ. ನಿಮಗೆ ಡಾಕ್ಟರ್ ಕ್ಯಾರೆಕ್ಟರ್ ಹೇಗೆ ಅನಿಸುತ್ತೋ ಅಥವಾ ನಿಮ್ಮ ಪೂರ್ತಿ ಯಾವುದಾದ್ರೂ ಪರವಾಗಿಲ್ಲ ಸರ್. ಜೀವನದ ಕ್ಯಾರಿಯರ್, ಜೂನಿಯರ್ ಕೆರಿಯರ್ ಹೇಳಿ. ಜೀವನದ ಹೆಂಗೆ ಬಂದ್ರಿ, ಹೆಂಗೆ ಕಷ್ಟ ಬಿದ್ದಿರಿ? ಆದರೆ ಕೇಳಿದೆ, ಹೇಳಿ. ತಮಾಷೆ ಮಾಡ್ತಾರೆ.
ಮೊಟ್ಟೆ ಹೋದ ಅಂದರೆ ನನಗೆ ಒಂದು ಸ್ವಲ್ಪ ಬಫ್ ಥರ ಬರಲಿ, ಕ್ರಾಫ್ಟ್ ಕುತ್ಕೊಳ್ಳಲ್ಲ ನನಗೆ, ಇಲ್ಲಿ ಕುತ್ಕೊಳ್ಳುತ್ತೆ, ಅದು ಒಂಥರ ಬಾಳ್ ಥರ ಆಗುತ್ತೆ. ಹಾಂ, ಆ ಥರ ಕೊಡಿ. ಹಾಂ, ಏನೇನು ಬೇಡ ಬೇಡ, ಆ ಥರ ಒಂದು ಸ್ವಲ್ಪ ಕೊಡಿ ಸಾಕಷ್ಟು. ಈ ಮಗು ಚೂರು ಕೊಬ್ಬರಿ ಗಿಬ್ಬರಿ ಹಾಕಿ ಬಾಚು ಚಂದ್ರು ಸರ್ ನಿಮ್ದೇ ಸೀನ್ ಬನ್ನಿ. ನೆಕ್ಸ್ಟ್ ನೀವು ರೆಡಿ ಆಯ್ತು ಓಯ್ ಕಾಶಿ ಮೇಲೆ ಹಾಕೊಂಬೋಗಿ. ಇದು ತುಂಬ ರಿಚ್ ಸೆಟ್ ಅನ್ಸುತ್ತೆ ಅಲ್ವಾ? ತುಂಬ ಯಾವ ಪ್ರೊಡಕ್ಷನ್ ಅಣ್ಣ? ಈಗ ಪ್ರೊಡಕ್ಷನ್ ಗೊತ್ತಿಲ್ಲ ಮೇಡಮ್, ಅದೇ ಚಾನಲಿಂದ ಮಾಡ್ತಾ ಇದ್ವಿ, ಆಮೇಲೆ ಪ್ರೊಡಕ್ಷನ್. ಉದಯದಲ್ಲಿ ಬರೋದೆಲ್ಲ ರಿಚ್ ಪ್ರೊಡಕ್ಷನ್. ದೇವ್ರೆ ನೀವು ನೋಡ್ಕೊಳ್ಳಿ ಇವ್ರನ್ನ. ಅವ್ರು ನಿಜವಾಗ್ಲೂ ನಾಚ್ಕೊತಾ ಇರ್ತಾರೆ, ಟಕ್ 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 ಅಂತ. ನಾಚ್ಕೋಬೇಡಿ ಹೇಳಿ, ಅಲ್ಲಿ ಮಾತಾಡಿ. ಮಾತಾಡೋಕೆ ಇಷ್ಟ ಇಲ್ಲ ಅಂದರೆ ಬೇಡ ಬಿಡಿ ಅಕ್ಕ, ಪರವಾಗಿಲ್ಲ, ಮಿಸ್ ಮಾಡಲ್ಲ. ಜಾಸ್ತಿ ಮಾತಾಡೋಲ್ಲ, ಗೊತ್ತಾಯ್ತಕ್ಕ, ತುಂಬ ಸಾಫ್ಟ್. ಎಲ್ಲ ಮುಂಚೆ ಅಲಂಕಾರ ಮಾಡ್ತಾ ಇದ್ರೆ ಅದು ಮಾತಾಡ್ತಿರಲಿಲ್ಲ ಮೇಡಮ್. ಅವ್ರು ದುಡ್ಡು ಕೊಡ್ತಾರೆ, ಮಾತಾಡ್ತಾರೆ, ನಾವೇನು ಕೊಡಲ್ಲ. ಹ್ಞೂ ಹೌದು, ನಾವೆಲ್ಲ ಬಡವ್ರ ಚಾನಲ್ ಇದು ಅಲ್ವಾ? ಅವರು ಮೇಘನಾ ಯೂಟ್ಯೂಬ್ ಚಾನಲ್ ಇದೆ ನೋಡಿ, ಅವೆಲ್ಲ ಪ್ರಮೋಷನ್ ಮಾಡಬಾರ್ದು. ಅವ್ರು ನಮ್ಮ ಹತ್ರ ಮಾತಾಡ್ತಾ ಇಲ್ಲ ನೋಡಿ, ತಮಾಷೆ ಮಾಡಿದೆ. ಮೇಘನಾ ಯೂಟ್ಯೂಬ್ ಚಾನಲ್. ಹಾಂ, ಹೊಡೀರಿ, ಅವ್ರನ್ನೂ ಪ್ರಮೋಷನ್ ಮಾಡಿ. ಕರಿ ಅವ್ನು ಕರಿ, ಫೋನ್ ಹಾಕು ಚಿರು ಫೋನ್ ಹಾಕೊಂಡು ಏನೇನು ಟಚ್ ಅಪ್ ಒಂಚೂರು ಬರಲಿಲ್ಲಪ್ಪ ಅವನು. ಹ್ಞೂ, ಬರೇ ಕುಂತ್ಕೊಂಡೆ ಕಾಲ ಕಳೆದವ ಅಂತ ತೋಟದಲ್ಲಿ. ಏನು ಬಂದು ಮಾಡೋಣ, ಇದು ಮಾಡೋಣ, ಸಿನ್ಸೇ ಇಲ್ಲ. ಅದು ಬೇಜಾರಾಗೋಗ್ಬಿಟ್ಟಿದ್ದೀನಿ. ಇದು ಮಾಡ್ತು ಮೇಘನಾ ಯಾದವ್. ನೋಡಿ ಎಷ್ಟು ಕಷ್ಟಪಟ್ಟು ಇವ್ರನ್ನ ಪ್ರಮೋಷನ್ ಮಾಡ್ತಾ ಇದ್ದಾರೆ ಅವ್ರನ್ನ. ಮೇಘನೇನು ದೃಷ್ಟಿ ತೆಗಿತಾ ಇದ್ದಾರೆ ಎಲ್ಲ. ನಾವೆಲ್ಲ ಕಟ್ಟು ಸಾಲ ಮೇಘನ ಯಾದವ್ ಮೇಕ್ ಓವರ್ ಬೈ ಮೇಘನ ಯಾದವ್ ಚಿಕಿತ್ಸ್ಕೊಡು ಓಡಿಸ್ಬಿಡ ಹಿಂಗೆ. ಈಗ ಇಬ್ಬರು ಮೇಕ್ ಓವರ್ ಬೈ ಮೇಘನಾ ಯಾದವ್. ಹೊರಟೋದ್ರ ಸೈಡ್ಗೆ ಹೋಗ್ಬಿಟ್ರು. ಏನೋ ಕಟ್ ಮಾಡ್ತೀರಲ್ವಾ? ಕಟ್ ಮಾಡಿ ಡೈರೆಕ್ಟ್ ನಾನು ಅದೇ ಹೇಳ್ತಾ ಇರೋದು. ಲೈವ್ ಎಲ್ಲ ಇಲ್ಲ, ಕಟ್ಟೆ ಎಲ್ಲ ನಾನು ಕಟ್ಟು ಎಡಿಟಿಂಗ್ ಎಲ್ಲ ವೀಕ್ ಇದ್ದೀನಿ ನಾನು, ಸುಮ್ಮನೆ ಡೈರೆಕ್ಟಾಗಿ ಆಗ್ತಾ ಇರೋದು, ಅದಕ್ಕೆ ಹೇಳ್ತಾ ಇರೋದು. ಯೂಟ್ಯೂಬ್ ಬ್ಯಾಕ್ ಮಾಡೋಕೆ ಎಲ್ಲ ಮಾಡ್ಬೋದು. ಕ್ಲೋಸ್ ಲೈವ್ ಎಲ್ಲ ಏನು ಕಟ್ ಮಾಡ್ತೀನಿ, ಮೀಟಿಂಗ್ ಮಾಡ್ಬೇಕು ಮೇಡಮ್. ಸೀನ್ ವೈಸ್ಗಳನ್ನ ಆ್ಯಡ್ ಮಾಡ್ಕೊತೀನಿ ಅಷ್ಟೇ. ಇನ್ನು ಬಿಹೈಂಡ್ ಶೀನ್ಸ್ ಯಾವುದಾದ್ರು ತೆಗಿತೀವಲ್ವ ವಿತ್ ಕ್ಯಾಮ್ರಾ, ಅದು ಮತ್ತು ಇನ್ಯಾರನ್ನ ಮಾತಾಡಿಸಿದ್ರೆ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ಕೊತೀನಿ. ಹಿಂಗೆ ಡೈರೆಕ್ಟ್ ಶಾರ್ಟ್ಸ್ಗಾದರೆ ಅಲ್ಲಲ್ಲೇ ಯಾವ್ದಾದ್ರು ಚೆನ್ನಾಗಿರೋದು ಬಂದಿರೋದನ್ನ ಒಂದೊಂದು ಸ್ವಲ್ಪ ಆ್ಯಡ್ ಮಾಡಿ. ಚಂದ್ರಣ್ಣ ಮಾತಾಡ್ಸ್ಬೇಕಾಯ್ತು, ಅವರು ಆಲ್ಮೋಸ್ಟ್ ಅಲ್ಲಿ ಸೀನಿಯರ್ ಆರ್ಟಿಸ್ಟ್ ಅವರು. ಬೈಟ್ಸ್ ತಳಿ ಅವರು ನಮ್ಮಂಥ ಬಡವ್ರ ಚಾನಲ್ಗೆ ಅವರೆಲ್ಲ ಮಾತಾಡ್ತಾರೆ.
ಅಪ್ಪ ಇದು ಜೆಲ್ ಕೊಡು ಇನ್ನೊಂಚೂರು ಪೌಡ್ರ್ ಕೊಡು. ಬನ್ನಿ ಹೋಗ್ಬಿಟ್ಟು ಒಂದು ನಿಮಿಷ ಕೊಡ್ತೀನಿ. ಬಫೆಲ್ಲ ಬೇಡಮ್ಮ. ಒಂದು ಸ್ವಲ್ಪ ಅಷ್ಟೇ ನಾರ್ಮಲ್ ಲೈಟ್. ನನಗೆ ಇದು ಬರುತ್ತೆ ಇಲ್ಲಿ ಕ್ರಾಸ್ ಆಗುತ್ತೆ ಯಾವಾಗಲೂ. ಇದೆಲ್ಲ ಇದೆ. ನೀವು ಕ್ಯಾಮ್ರಾದಲ್ಲಿ ಕಾಣಿಸ್ಕೊಳ್ಳಿ. ನಾವು ಜಿ ಕನ್ನಡದಲ್ಲ ಕಾಣಿಸ್ಕೊಂಡಿದ್ದೀವಿ ನಾನು. ಏನು ಮಾಡಿದ್ದೀರಣ್ಣ ಜಿ ಕನ್ನಡದಲ್ಲಿ? ತೋರಿಸಿದ್ದೆ ಹೇಳಿ ಏನು ಮಾಡಿದ್ದೀರಿ? ಆ್ಯಕ್ಟಿಂಗ್ ಮಾಡಿದ್ದೀನಿ ಮೇಡಮ್ ನಾನು. ಅದೇ ಏನು ಅಂತ ಆಗ ಮಗನ ರೋಲ್ ಮಾಡಿದ್ದೀನಿ ಅಷ್ಟೇ. ಹಾಂ ಮಗನ ರೋಲ. ವಾವ್. ಮೇಲೆ ನೋಡಿ. ನೀವು ಆ್ಯಂಕರ್ ಅವಾಗಲೇ ಬಿಸಿ ಆಗ್ಬಿಡ್ತಾರಲ್ಲ ಬಿಸಿ ಈಗ ನಾವೆಲ್ಲ ಮೇಕಪ್ ಪ್ರಿಪೇರ್ ಮಾಡ್ತಾನೆ ಅವರು. ಈಗ ನಾವೆಲ್ಲ ಕಟ್ಟು ಮೇಕಪ್ ಆರ್ಟಿಸ್ಟ್ ಮೇಘನಾ ಯಾದವ್ ಮಾಡ್ಕೊಳ್ಳಿ ತಿನ್ಕೊಳ್ಳಿ. ಸಾಕು 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 ಸ್ವಲ್ಪ ಅಂದರೆ ಇಲ್ಲಿ ಕ್ರಾಸ್ ತೆಗಿತೀನಲ್ವ ಅದು ಬಾಳ್ ಥರ ಕಾಣೋದಿಲ್ಲ, ಬೇಡ ಅಂತ ಅಷ್ಟೆ. ಇದು ಬೇಬಿ ಹೌದೌದು ಹೌದಾ ಬರಲ್ಲ ಅದು. ಅದು ಇರಲಿ ಹಂಗೆ, ನಾನು ಯಾವಾಗಲೂ ಕ್ರಾಸಾಗಿ ತೆಗಿತೀನಿ. ಕಾಲ್ ಮಾಡೋಣ. ನನ್ನ ಕೇಳ್ತೀವಿ ಅಂತ ಹೇಳ್ಬಿಟ್ಟು ಕೇಳ್ತಿದೆ. ಹಾಂ ಹೇಳಿ. ಸೂರ್ಯಾಂಶ ಬಂದಿದೆ ಸರ್. ಟೀ ಬ್ರೇಕ್ ಕೊಡ್ರ ಸಾಕು ಸಾಕು. ನನ್ನ ಕೇಳ್ಬಿಡಿ ಅಂತ ಹೇಳ್ಬಿಟ್ಟು ಹಿಂದೂ ಆಯ್ತು ಯಾಕೆ ಸರ್ ಇಲ್ಲ ಇದೆ. ಹಾಯ್ ಮೇಕಪ್ ಅಣ್ಣ, ಎಷ್ಟು ದಿನದಿಂದ ಕೆಲಸ ಮಾಡ್ತಾ ಇದ್ದೀರಾ ಈ ಸೆಟ್ಟಲ್ಲಿ? ನಾನು 3 ತಿಂಗಳಿಂದ ಕೆಲಸ ಮಾಡ್ತೀನಿ. ಹೇಗಿದೆ? ಹೌದಾ? ಹಾಯ್ ಅಕ್ಕ, ನೀವು ಇವತ್ತೇನ ಬಂದಿರೋದು? ಈ ಸೆಟ್ಟಿಗೆ ಇವತ್ತೇ ಬಂದಿರೋದು. ಏನು ಕ್ಯಾರೆಕ್ಟರ್? ಇದು ಒಂದು ಮದರ್ ರೋಲ್ ಇದೆ. ಒಂದು 10 ವರ್ಷದ ಮಗುಗೆ ಮದರ್ ರೋಲ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಬಂದಿರೋದು. ಬೇರೆ ರೇಣುಕಾ ಯಲ್ಲಮ್ಮ, ನಮ್ಮ ಲಚ್ಚಿ, ಲಕ್ಷ್ಮೀ ಬಾರಮ್ಮ, ಎಲ್ಲ ಸೀರಿಯಲಲ್ಲೂ ಹೌದು, ಮತ್ತು ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ಮಾಡ್ತಾಯಿದ್ದೆ. ಈಗ ಪ್ರೆಸೆಂಟ್ ಫಿನಿಕ್ಸ್ ಮೂವಿ ಮಾಡ್ತಾಯಿದ್ದೀನಿ, ಓಂ ಪ್ರಕಾಶ್ ರಾವ್ ಸರ್ ಡೈರೆಕ್ಷನಲ್ಲಿ. ಥ್ಯಾಂಕ್ ಯು. ನಮ್ಮ ಹೈಡ್ರಾ ಸರ್ ಅಕ್ಕನ ಮಾತಾಡಿಸಿ. ನಿಮ್ಮ ಹೆಸರು ಅಕ್ಕ? ನನ್ನ ಹೆಸರು ಮಂಜುಳಾ ಅಂತ, ಥಿಯೇಟರ್ ಆರ್ಟಿಸ್ಟು. 10 ಇಯರ್ಸಿಂದ, ಇವಾಗ 4 ಇಯರ್ಸಿಂದ ಫೀಲ್ಡಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಆಲ್ ದ ಬೆಸ್ಟ್ ಅಕ್ಕ. ಥ್ಯಾಂಕ್ ಯು ವೆರಿ ಮಚ್. ಹಾಯ್ ಫ್ರೆಂಡ್ಸ್, ನೋಡಿ ಇವಾಗ ತಾಳಿ ಸರ ಆರ್ಟಿಫಿಷಿಯಲ್ ಹೂವು ಎಲ್ಲ ಮುಟ್ಕೊಂಡು ಇಷ್ಟುದ್ದ ಜಡೆನ ಅಷ್ಟುದ್ದ ಮಾಡ್ಕೊಂಬಿಟ್ಟು ಹೆಂಗೆ ರೆಡಿ ಆಗಿಬಿಟ್ಟಿದ್ದೇನೆ ಅಲ್ಲ, ಹೆಂಗೆ ಕಾಣಿಸ್ತಾ ಇದ್ದೀನಿ? ಆಂಟಿ ಥರ ಕಾಣಿಸ್ತಾ ಇಲ್ಲ ಅಲ್ವಾ? ಆಂಟಿ ಥರನೇ ಕಾಣಿಸ್ತಾ ಇದ್ದೀನಿ ನಾನು. ಚೆನ್ನಾಗಿದ್ದೀನಾ ಇವಾಗ? ಆಂಟಿ ಅಂದರೂ ಪರವಾಗಿಲ್ಲ, ನೆವರ್ ಮೈಂಡ್. ಅಜ್ಜಿ ಅಂದರೂ ನಾನೇನೋ ತಲೆ ಕೆಡಿಸ್ಕೊಳ್ಳೋ ಅಷ್ಟೆ. ಚೆನ್ನಾಗಿ ಕಾಣಿಸ್ತಾ ಇದ್ದೀನಲ್ಲ? ಚೆನ್ನಾಗಿ ಕಾಣಿಸ್ತಾ ಇದ್ದೀನಲ್ವಾ? ಇವಾಗ ನೋಡಿ ನಾನು ಸೀನ್ಗೆ ಹೋಗ್ತೀನಿ. ಸೀನ್ಗೆ ಹೋಗ್ಬಿಟ್ಟು ಅಲ್ಲೆಲ್ಲ ರೆಕಾರ್ಡ್ ಮಾಡ್ಕೊಂಬರ್ತೀನಿ. ಇವರೆಲ್ಲ ನಮ್ಮನ್ನೇ ನೋಡ್ತಾ ಇದ್ದಾರೆ. ಇವಾಗೆಲ್ಲ ಹೊರಗಡೆ ಶೂಟ್ ನಡೀತಾ ಇದೆ, ಸೊ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಅಲ್ಲಿ ಶೂಟ್ ಹೋದಾಗ ನಾನು ನಿಮ್ಗೆ ತೋರಿಸ್ತೀನಿ. ಬಾಯ್ ಫ್ರೆಂಡ್ಸ್. ಅಲ್ಲಮ್ಮ, ಇವಾಗ ಹೆಂಗೆ ನಾವು ಮಾತಾಡ್ತಾ ಇದ್ದೀವಲ್ಲ ಅದೇ ಥರನೇ ಅಷ್ಟೇ. ಅಲ್ಲಿ ಬಂದಿರೋ ಥರ ನೀವು ಮಾತಾಡ್ಬೇಡ ಅಷ್ಟೇ. ಎರಡೇ ಮಾತಾಡೋದು. ಆಮೇಲೆ ಅವರ
ಹಂಗೆಲ್ಲ ಅನ್ಕಿಸ್ಕೊಂತೀಯಾ? ನನ್ನ ಮೂತಿ ಹಂಗಿದ್ಯಾ? ಹೆಂಗಿದೆ ಚಿನ್ನಿ ಮೂತಿ? ಅವ್ರ ಮೂತಿ ಹೆಂಗಿದೆ? ಇಲ್ಲಿ ನೋಡಿಲಿ, ನೋಡಿದ ಅವ್ರ ಮೂತಿ ಹೆಂಗಿದೆ ತೋರಿಸು. ಅಶ್ಶೋ, ನಿದ್ದೆ ಬರ್ತಾಯಿದೆ ಈಗ. ಗಂಧ ಬೋಬೋ ಹೆಂಗನ್ನತ್ತೆ? ಡಾಗ್ 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 ಲಯನ್ ಲಯನ್ ಹೆಂಗನ್ನತ್ತೆ? ಕ್ಯಾಟ್ 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 ಹೆಂಗನ್ನತ್ತೆ? ಕೂಗು ಬಾ 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 ಕರಿಯಲ್ಲಿ ಬಾ 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 ಬಾ. ಇದಿದೆ ಇಲ್ಲ ಅಂದ್ರೆ ಎಲ್ಲ ಮಾಡ್ತಾಳೆ.